ಮಿಲಿಯನ್ ಆಫ್ ವೀರ್ಯಾಣುಲ್ಲಿ ಒಂದು ವೀರ್ಯಾಣು ಫೈನಲಿ ಬಂದು ಫರ್ಟಿಲೈಸ್ ಆಯಿತು ಅಂತಂದರೆ ಯುವರ್ ಬರ್ತ್ ಈಸ್ ವೆರಿ ಸ್ಪೆಷಲ್. ಇದು ಆರ್ಡಿನರಿ ಅಲ್ಲ. ಇದು ಲಕ್ಷಾಂತರ ಅಂಡಾಣುಲ್ಲಿ ಒಂದು, ಮಿಲಿಯನ್ ಆಫ್ ವೀರ್ಯಾಣುಗಳಲ್ಲಿ ಒಂದು, ಅದು ಫರ್ಟಿಲೈಸ್ ಆಗಿ ಅದು ಗರ್ಭ ಆಗುತ್ತೆ ಅಂತ ಏನು ಗ್ಯಾರಂಟಿ ಇರಲ್ಲ. ಆಗ್ಲೂ ಅಲ್ಲೆಲ್ಲ ಹೋರಾಟ ಆಗುತ್ತೆ. ಅದು ಇಂಪ್ಲಾಂಟೇಷನ್ ಆಗಿ ಅದು 9 ತಿಂಗಳು ಉಳಿಯೋದು ಗ್ಯಾರಂಟಿ ಇರಲ್ಲ. ಅದು ಚೆನ್ನಾಗಿಲ್ಲ ಅಂತಂದ್ರಲ್ಲ, ಚೆನ್ನಾಗಿಲ್ಲದೆ ಹೋದರೆ ನೇಚರೇ ಎಲಿಮಿನೇಟ್ ಮಾಡುತ್ತೆ. ಈಗ ರಿಕರೆಂಟ್ ಪ್ರೆಗ್ನೆನ್ಸಿ ಲಾಸ್ ಅಂತೀವಿ, ಗರ್ಭಪಾತಗಳು ಪದೇ ಪದೇ ಆಗುವ ಗರ್ಭಪಾತದಲ್ಲಿ ಮೊದಲ 3 ತಿಂಗಳು ಆಗುವ ಗರ್ಭಪಾತ ಇದೆಯಲ್ಲ, ಅವರಿಗೆ ಈ ಥರದ ಡಿಫೆಕ್ಟ್ಗಳಿರುತ್ತೆ. ಅದಕ್ಕೆ ಅದು ದೇಹ ಆ ವರ್ಣತಂತುಗಳ ವ್ಯತ್ಯಾಸ ಇರೋದ್ರಿಂದ ಆ ಗರ್ಭಪಾತ ಆಗೋಗಿರುತ್ತದು. ಬಾಡಿ ರಿಜೆಕ್ಟ್. ನಿಜವಾಗ್ಲೂ ನೇಚರು ಅದ್ಭುತ ಅನ್ಬೋದು. ದೇಹಕ್ಕೆ ಗೊತ್ತು ಇದು ಸರಿ ಇಲ್ಲ ಮುಂದಿನ ದಿನದಲ್ಲಿ ಅಂತಂದರೆ ಸರ್ವೈವ್ ಆಗೋಕ್ಕೆ ಇದು ಫಿಟ್ ಇಲ್ಲ. ಸರ್ವೈವಲ್ ಆಫ್ ಫಿಟ್ಟೆಸ್ಟ್, ಸರ್ವೈವ್ ಆಗೋಕ್ಕೆ ಫಿಟ್ ಇಲ್ಲ ಇದು ಅಂದರೆ ರಿಜೆಕ್ಟ್ ಮಾಡ್ತದನ್ನು, ಅದನ್ನು ಅಬಾಟ್ ಆಗೋಗುತ್ತದು. ಸೊ ಅಬಾಟ್ ಆಗಿ ಆಗದೆ ಉಳ್ಕೊಂಡು 9 ತಿಂಗಳಾಗಿ ನ್ಯೂ ಬಾರ್ನು ಮಗು ಇದ್ದಾಗ ಆಗಲೂ ನಿಮಗೇನು ಆಗದೆ ಇನ್ನೂ ಉಳ್ಕೊಂಡು ನೀವು MSc ಬಂದಿದ್ದೀರಾ ಅಂದರೆ ಯು ಆರ್ ರಿಯಲಿ ವೆರಿ ಸ್ಪೆಷಲ್ ಪರ್ಸನ್. ನಿಮಗೆ ಎಲ್ಲ ಕೆಪಾಸಿಟಿ ಇದೆ, ಹೆದರ್ಕೋಬೇಡಿ. ಈಗೇನು ಕಾಂಪಿಟೇಷನ್ ಇದೆಯಲ್ಲ ಅದು ಕಾಂಪಿಟೇಷನ್ನೇ ಅಲ್ಲ, ಅದು ಯು ಹ್ಯಾವ್ ಆಲ್ ದ ಕೆಪಾಸಿಟಿ. ಇಷ್ಟೇ ಮ್ಯಾನೇಜ್ ಮಾಡಿದ್ದೀರಾ. ಇದು ಯಾವ ಒಂದು ಎಕ್ಸಾಮ್ ಕ್ರ್ಯಾಕ್ ಮಾಡೋದು ಕಷ್ಟನಾ, ಒಂದು 10th ಪಾಸ್ ಮಾಡೋದು ಕಷ್ಟನಾ? ತುಂಬ ಒಳ್ಳೆ ಉದಾಹರಣೆ ಕೊಟ್ಟೆ.